ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಂಸ್ಕೃತದಲ್ಲಿ ವ್ಯಾಸರು ಭಾಗವತವನ್ನ ಪರೀಕ್ಷಿತ ಮಹಾರಾಜನಿಗೆ ಬೋಧಿಸಿದ್ರು. ಕನ್ನಡದಲ್ಲಿ ನಿತ್ಯಾತ್ಮ ಶುಕಯೋಗಿಯು ಪರೀಕ್ಷಿತ ಮಹಾರಾಜನಿಗೆ ವಿಷ್ಣು ಭಾಗವತವನ್ನ ಬೋಧಿಸ್ತಾರೆ. ಭಾಗವತದಲ್ಲಿ 22 ಕಥೆಗಳಿವೆ. ಅದರಲ್ಲಿ ಲಕ್ಷ್ಮೀ ಸ್ವಯಂವರ ಕಥೆನೂ ಬರುತ್ತೆ, ಗಿರಿಜಾ ಕಲ್ಯಾಣ ಕಥೆನೂ ಬರುತ್ತೆ. ದೂರ್ವಾಸರು ಇಂದ್ರನಿಗೆ ಶಾಪ ಕೊಟ್ಟಿದ್ದರಿಂದ ದೇವತೆಗಳ ಸಂಪತ್ತು ನಾಶವಾಯಿತು. ದಾನವರು ದೇವತೆಗಳನ್ನ ಪೀಡಿಸೋದಕ್ಕೆ ಶುರು ಮಾಡಿದ್ರು. ಮಹಾವಿಷ್ಣುವಿನ ಸಂದೇಶದಂತೆ ದೇವತೆಗಳು ಅಮರರಾಗಲು ಅಮೃತ ಮಥನ ಮಾಡಬೇಕಾಯಿತು. ದೇವದಾನವರು ಒಟ್ಟಾಗಿ ಕ್ಷೀರ ಸಾಗರವನ್ನ ಕಡಿಯಲು ತೀರ್ಮಾನಿಸಿದ್ರು. ಮಂದರ ಪರ್ವತವೇ ಕಡೆಗೋಲು, ವಾಸುಕಿಯೇ ಹಗ್ಗ. ಮಂದರ ಪರ್ವತ ಮುಳುಗಬಾರದೆಂದು ತಡೆಯಲು ವಿಷ್ಣುವೇ ಕೂರ್ಮನಾಗಿ ತನ್ನ ಹೆಗಲ ಮೇಲೆ ಹೊತ್ತ. ಪ್ರಪಂಚವನ್ನೇ ತನ್ನ ಒಡಲಿನಲ್ಲಿ ಅಡಗಿಸಿಕೊಂಡಿರೋನ್ಗೆ ಈ ಪರ್ವತ ಯಾವ ಭಾರ ಅಲ್ವೇ? ಕಡೆದಾಗ ಸಮುದ್ರದಲ್ಲಿ 14 ರತ್ನಗಳು ಉದ್ಭವಿಸುತ್ತೆ. ಮೊದಲನೇದಾಗಿ ಹಾಲಾಹಲ, ಅದನ್ನ ಈಶ್ವರನು ಗಳದಲ್ಲಿ ಧರಿಸ್ತಾನೆ. ಕಾಮಧೇನು, ಹಸು ಮತ್ತು ಕರು ಋಷಿಮುನಿಗಳಿಗೆ ಸೇರಿತು. ಉಚ್ಚೈಶ್ರವಸ್ಸು, ಐರಾವತ, ಕಲ್ಪವೃಕ್ಷ, ಹೀಗೆ 6ನೇದಾಗಿ ಅಪ್ಸರಿಯರು ಉದಯಿಸ್ತಾರೆ. ಅದಾದ ನಂತರ 7ನೇಯದಾಗಿ ಚಂದ್ರನು ಉದಯಿಸುತ್ತಾನೆ. ಅಲ್ಲಿಂದ ನಮಗೆ ಇಂದಿನ ಕಥಾಭಾಗ ಪ್ರಾರಂಭವಾಗುತ್ತೆ. ಆ ಚಂದ್ರನ ಜೊತೆಗೆ ಲಕ್ಷ್ಮಿಯೂ ಆವಿರ್ಭವಿಸುವುದನ್ನ ಕವಿ ಚಮತ್ಕಾರವಾಗಿ ಒಂದೇ ಭಾಮಿನಿ ಷಟ್ಪದಿಯಲ್ಲಿ ತಿಳಿಸಿಕೊಟ್ಟಿರೋದು ಆಶ್ಚರ್ಯಕರವಾದಂಥ ವಿಚಾರ. ಆ ಒಂದು ಸಂದರ್ಭವನ್ನ ಈಗ ನಾವು ಕೇಳೋಣ. ಮತ್ತೆ ಕಡೆಯಲಿ ಉದಿಸಿದನು ಉತ್ತಮನೆ ಶಶಿ, ತೆಗೆದುಕೊಂಡನು ಕೃತ್ತಿವಾಸನು ನಿಜ ಜಟಾಜೂಟಾಗ್ರದಲ್ಲಿ ಮೆರೆವ ಮಸ್ತಕಕ್ಕೆ ಶಶಿಕಲೆಯನು. ಅಮರರ ಮೊತ್ತವು ಉಘೇ ಉಘೇ ಎನಲು ಆಚೆಯಲಿ ಪುರುಷೋತ್ತಮ ಪ್ರಿಯೆ ಉದಿಸಿದಳು. ನಿರುಪಮೆ ಮಹಾಲಕುಮಿಗಿ ಕೃತ್ತಿವಾಸನು ನಿಜ ಜಟಾಜೂಟಾಗ್ರದಲ್ಲಿ ಮಸ್ತಕಕ್ಕೆ ಶಶಿಕಲೆಯನು ತೆಗೆದುಕೊಂಡನು. ಪುರುಷೋತ್ತಮ ಪ್ರಿಯೆ ಉದಿಸಿದಳು. 7ನೇದಾಗಿ ನಯನ ಮನೋಹರನಾದ ಶೀತಲ ಕಿರಣ ಬೀರುವ ಬೆಳದಿಂಗಳ ಒಡೆಯ ಚಂದ್ರ ಹುಟ್ಟಿ ಬಂದಿದ್ದಾನೆ. ಅಂತಹ ಶ್ರೇಷ್ಠ ಚಂದ್ರನನ್ನು ಕೃತ್ತಿವಾಸ ಅಂದರೆ ಜಟಾಧಾರಿಯಾದಂತಹ ಮಹಾದೇವ ತನ್ನ ಜಟಾಜೂಟದ ತುದಿಗೆ ಮುಕುಟದ ಮಹಾಮಣಿಯಂತೆ ಧರಿಸಿದ್ದಾನೆ. ಇದನ್ನು ಕಂಡ ಅಮರಗಣ ಪಾವನವಾಯಿತು ಎಂಬಂತೆ ಉಘೆ ಉಘೆ ಎಂದು ಹರ್ಷಪೂರಿತ ಧ್ವನಿಯಲ್ಲಿ ಜಯಘೋಷ ಮಾಡಿದ್ದಾರೆ. ನಂತರ ಪರಮ ಪವಿತ್ರಳು ಉಪಮಾರಹಿತಳೂ ಆದಂತಹ ಪುರುಷೋತ್ತಮ ಪ್ರಿಯೆಯಾದಂತಹ ಮಹಾಲಕ್ಷ್ಮಿಯು ಆವಿರ್ಭವಿಸಿದ್ದಾಳೆ. ಆವಿರ್ಭವಿಸಿದ ಲಕ್ಷ್ಮಿಯ ವರ್ಣನೆ ಇದೀಗ ಮುಂದಿನ ಪದ್ಯದಲ್ಲಿ. ಮಘ ಮಘಿಪ ಮಲ್ಲಿಗೆಯ ಹೊಸ ಮೊಗ್ಗೆಗಳ ಮರಿದುಂಬಿಗಳ ಸಿರಿಮುಡಿಯ ಅಗಣಿತಾಮಳ ರತ್ನ ಮಕುಟದ ಭಾರದೀಧಿತಿಯ ಮೊಗದ ಕಾಂತಿಯ ಹೊಳೆವ ಹೊನ್ನೋಲೆಗಳ ಕದಪಿನ ಕಮಲ ಕಾಂತಿಯ ದೃಗುಯುಗಳ ನತಿಕೆಯಳಿ ರಂಜಿಸಿದಳು ರಂಜಿಸಿದಳು
ಪಾಲಕುಮೇ. ಕ್ಷೀರಸಾಗರದಲ್ಲಿ ಉದ್ಭವವಾದಂತಹ ಮಹಾಲಕ್ಷ್ಮಿಯ ರೂಪ ಲಾವಣ್ಯವನ್ನು ಕವಿಯ ಭಾಷೆಯಲ್ಲೇ ಹೇಳೋದಾದ್ರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮೆ. ಗಗನಕ್ಕೆ ಗಗನವೇ ಹೋಲಿಕೆ, ಸಾಗರಕ್ಕೆ ಸಾಗರವೇ ಹೋಗಿಕೆ. ಮರಿ ದುಂಬಿಗಳಂತೆ ಹೊಳೆಯುತ್ತಿರುವ ಆಕೆಯ ಸಿರೆ ಮುಡಿಯಲ್ಲಿ ಆಗಷ್ಟೇ ಕೊಯ್ದು ತಂದ ಹೊಸ ಘಮಘಮಿಸುವ ಪರಿಮಳ ಬೀರುವ ಮೊಗ್ಗುಗಳನ್ನ ಮುಡಿದು ಬಂದಿರುವಳಂತೆ ಲಕ್ಷ್ಮಿ. ರತ್ನ ಖಚಿತವಾದಂತಹ ಕಿರೀಟಧಾರಿಣಿಯಾಗಿದ್ದಾಳೆ. ಆಕೆಯ ಮುಖ ಕಾಂತಿಯಿಂದ ಪ್ರಜ್ವಲಿಸುತ್ತಿದೆ. ಕಿವಿಯ ಓಲೆಯು ಹೊಳಪು ಕೆನ್ನೆಯಲ್ಲಿ ಪ್ರತಿಬಿಂಬಿಸುತ್ತಿದೆ. ಮುಖ್ಯವಾಗಿ ಆ ಷಟ್ಪದಿಯ ಕೊನೆ ಸಾಲಿನಲ್ಲಿ ದೃಗುಯುಗುಳ ಅಂತ ಹೇಳಿ ಆ ಜೋಡಿ ಕಣ್ಣುಗಳನ್ನು ವರ್ಣನೆ ಮಾಡಿರೋದು ತುಂಬವೂ ಚಂದವಾಗಿದೆ. ಆಕೆಯ ಎರಡೂ ಕಣ್ಣುಗಳು ಶೋಭಿಸುತ್ತಿತ್ತು ಎಂದು ಕವಿ ಹೇಳಿದ್ದಾನೆ. ಅತ್ಯದ್ಭುತ ಚೆಲುವನ್ನು ಕಂಡಂತಹ ಜನಸ್ತೋಮ ದಿಗ್ಭ್ರಾಂತವಾಗಿದೆ. ದಡಕ್ಕೆ ಬಂದ ಮಹಾಲಕ್ಷ್ಮಿಯನ್ನು ಕಂಡು ದೇವದಾನವರು ತಾವು ಮಾಡುತ್ತಿದ್ದಂತಹ ಮಥನವನ್ನ ನಿಲ್ಲಿಸಿಯೇ ಬಿಟ್ರು. ಎಲ್ಲರಿಗೂ ಲಕ್ಷ್ಮಿ ಎನ್ನುವ ಪಡೆಯುವಂತಹ ಆಲೋಚನೆಯೇ ಆಗಿದೆ. ಇದೀಗ ಸಮುದ್ರ ರಾಜ ತನ್ನ ಮಗಳು ಸಮುದ್ರದಲ್ಲಿ ಹುಟ್ಟಿ ಬಂದಿದ್ದರಿಂದ ಅವಳಿಗೆ ಅಭಿಷೇಕದ ಒಂದು ಸಿದ್ಧತೆಯನ್ನು ನಡೆಸಿದ್ದಾನೆ. ಅಷ್ಟ ದಿಗ್ಗಜರು ಎಲ್ಲರ ಮುಂದೆ ಸಾಕ್ಷೀಭೂತವಾಗಿ ಅವಳ ಅಭಿಷೇಕ ನಡೀತಿದೆ. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಗಮನಿಸುವಂತಹ ವಿಚಾರದಂತೆಯೇ ಅನೇಕ ಹತ್ತಿರದ ದೇವಾದಿ ದೇವತೆಗಳೆಲ್ಲ ಅವಳಿಗೆ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಸಮುದ್ರ ರಾಜ ಜಲನಿಧಿಗೆ 2 ಸೀರೆಗಳನ್ನು ನುಡಿತಾನೆ, ಒಂದು ಹೊದಿಯೋಕ್ಕೆ, ಒಂದು ಉಡಕ್ಕೆ. ಇಂದ್ರ ತನ್ನ ಪೀಠವನ್ನೇ ಇಟ್ಟಿದ್ದಾನೆ. ಏನಾಶ್ಚರ್ಯ, ಇಂದ್ರ ಪೀಠ ಕೊಡೋದು ಅಂದರೆ ಅವನು ಪಡಿಬೇಕಾರೆ 100 ಅಶ್ವಮೇಧ ಯಾಗಾನ ಮಾಡಬೇಕು ಅಂತ ಹೇಳ್ತಿದ್ರು. ಇಲ್ಲಿ ಒಂದು ಸ್ವಾರ್ಥ, ಲಕ್ಷ್ಮಿ ತನಗೆ ಒಲಿಯಬಹುದೇನೋ ಅನ್ನೋ ಚಿಂತೆ, ಹಾಗಾಗಿ ಪೀಠವನ್ನಿಟ್ಟಿದ್ದಾನೆ. ದೇವಶಿಲ್ಪಿ ವಿಶ್ವಕರ್ಮ 40 ಬಗೆಯ ಆಭರಣಗಳನ್ನು ಅಡಿಯಿಂದ ಮುಡಿಯವರೆಗೂ ನೀಡಿದ್ದಾನೆ. ವರುಣ ದೇವ ಎಂದೂ ಬಾಡದಂತಹ ವೈಜಯಂತಿ ಮಾಲೆಯನ್ನು ಕೊಟ್ಟಿದ್ದಾನೆ. ಸರಸ್ವತಿ ಏನು ಕೊಟ್ಲು ಗೊತ್ತೇ? 64 ಕಲೆಗಳನ್ನೇ ಹಾರವನ್ನಾಗಿಸಿ ಇಟ್ಟಿದ್ದಾಳೆ. ಬ್ರಹ್ಮ ಶ್ರೇಷ್ಠವಾದ ಕಮಲವನ್ನು ಕೊಟ್ಟರೆ ಗೌರಿದೇವಿ ಮುದ್ರೆ ಉಂಗುರವನ್ನು ನೀಡಿದ್ಲು. ಮಹಾದೇವ ಕರಕಂಕಣವನ್ನು ದಯಪಾಲಿಸಿದ. ಈ ಎಲ್ಲ ಆಭರಣಗಳನ್ನು ಧರಿಸಿ ಲಕ್ಷ್ಮಿ ಅಭಿಷೇಕಕ್ಕೆ ಸಿದ್ಧವಾದಳು. ದೇವವೃಂದ ಜಯಕೋಶ ಮಾಡಿದರು. ಉಘೆ ಉಘೆ ಅನ್ನೋ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಕ್ಷೀರಸಾಗದಲ್ಲಿ ಆವಿರ್ಭವಿಸಿದ ಕುಸುಮ ಕೋಮಲೆ ನವ ಯೌವನ ಭರಿತಳಾದ ಮಹಾಮಾತೆಗೆ ಮಹಾದೇವ ತಾನೇ ತನ್ನ ಗಂಡನನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟ. ಇದೇ ಮೊಟ್ಟ ಮೊದಲನೆಯ ಸ್ವಯಂವರ. ಸ್ವಯಂವರದ ಸಿದ್ಧತೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಅಲ್ಲಿಯ ವಾತಾವರಣವೆಲ್ಲವೂ ತುಂಬ ಸಂಭ್ರಮದಿಂದ ಕೂಡಿದೆ. ಅವಳ ಹಿಂದೆ ಅನೇಕ ಅವಳ ಸಖಿಯರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಕರಾಗ್ರೇ ವಸತೆ ಲಕ್ಷ್ಮಿ ಅಂತಿರಲ್ಲ, ಹಾಗೆ ಕೈಯಲ್ಲಿ ಹೂವ ಸರಮಾಲವನ್ನು ಹಿಡ್ಕೊಂಡು ಸ್ವಯಂವರಕ್ಕೆ ಸಿದ್ಧತೆಯಾಗಿ ಬರ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಅಲ್ಲಿ ಸ್ವಯಂವರದಲ್ಲಿ ವಿರಾಜಿತರಾದಂತಹ ವೀರಾಧಿ ವೀರರು, ದೇವಾದಿ ದೇವತೆಗಳು ತಾವು ಯಾರಿಗೂ ಸಮರಲ್ಲ, ಖಂಡಿತ ಲಕ್ಷ್ಮಿ ತನಗೆ ಒಲಿತಾಳೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಸ್ವಯಂವರ ಇದೀಗ ಪ್ರಾರಂಭ. ಮಾರುತನ ಮಾತಿಲ್ಲ, ಮನ ಬೇರೂರದಾಯ್ತು ಕುಬೇರನಲಿ, ಸತಿ ಗೌರವವ ಮಾಡಿದಳು ಗೌರೀಶನಲಿ, ಸೂರ್ಯನಲಿ ಸೇರದಾದುದು ಚಿತ್ತವು, ಅಜನನು ಜಾರಿಸಿದಳು ಈಕ್ಷಿಸುತ್ತ, ದಾನವ ವೀರರನು ನೋಡದೆ ಮೊಗದಿರುಹಿದಳು, ಕಡೆಗಣ್ಣಲಿ ಅಬುಜಾಕ್ಷಿ. ಭೈರವಿ ರಾಗದ ಪ್ರಸ್ತುತಿ ಇದು. ಮಾರುತನನ್ನು ಕಂಡು ಮಾತನ್ನೇ ಆಡದೆ ಮುನ್ನಡೆದಳು ಲಕ್ಷ್ಮಿ. ಯಾಕೆ? ಚಂಚಲ ಮನಸ್ಸಿನ ಸ್ವಭಾವದವ ಅವ. ಮುಂದೆ ಕುಬೇರನನ್ನು ನೋಡ್ತಾಳೆ. ಕುಬೇರ ಲಕ್ಷ್ಮಿಯ ಅಡಿಯಾಳು, ಅದರಲ್ಲೇನು ವಿಶೇಷತೆ?
ಅವನು ಹಣದ ಮೇಲ್ವಿಚಾರಿಕನಷ್ಟೇ ಅನ್ನೋ ಭಾವ ಅವಳದು. ಮುಂದೆ ಸೂರ್ಯನನ್ನು ಕಾಣ್ತಾಳೆ. ಸೂರ್ಯ ಅತಿತಾಪ, ಬೇಡಪ್ಪ ಅನ್ಸತ್ತೆ. ಮತ್ತೆ ದಾನವರನ್ನು ಕಂಡಾಗಂತೂ ಕೇಳಬೇಕಾಗೇ ಇಲ್ಲ. ಹಾಗಾಗಿ ಎಲ್ಲರನ್ನು ಕಡೆಗಣ್ಣಿನಿಂದನೇ ವೀಕ್ಷಿಸಿ ಮುಂದೆ ಮುಂದೆ ನಡೀತಾ ಹೋಗ್ತಾಳೆ. ಹೀಗೆ ವೀರಾದಿ ವೀರರನ್ನು ನೋಡಿದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ಕೊರತೆ ಕಾಣ್ತಾ ಇದೆ. ಏನ್ ಕೊರತೆ? ಒಬ್ಬ ತ್ಯಾಗದ ಗುಣ ಇಲ್ಲ, ಸಾತ್ವಿಕ ಗುಣ ಇಲ್ಲ, ಮಗದೊಬ್ಬನಲ್ಲಿ ಆಯಸ್ಸೇ ಇಲ್ಲ, ತೇಜೋವಂತನಲ್ಲ, ತೇಜೋವಂತನಾಗಿದ್ರೂ ಕೂಡ ಕಾಮವರ್ಜಿತನಲ್ಲ, ಕೆಲವರಲ್ಲಿ ವೀರತ್ವದ ಲಕ್ಷಣವೇ ಇಲ್ಲ, ಮೋಕ್ಷವರ್ಜಿತ ಗುಣ ಇಲ್ಲ. ಹೀಗಿರ್ಬೇಕಾರೆ ಮಹಾಲಕ್ಷ್ಮಿ ಯಾರನ್ನೂ ಒಪ್ಪಲ್ಲ. ಅವಳಿಗೆ ಪರಿಪೂರ್ಣನಾದಂತಹ ಶೀಲವಂತ, ಅಲ್ಪಾಯುಷಿ, ಅಮಂಗಳವಂತ, ತ್ಯಾಗ ಸಾತ್ವಿಕತೆ ಇಲ್ಲದವರನ್ನೆಲ್ಲರನ್ನು ಬಿಟ್ಟು ಪರಿಪೂರ್ಣ ಪುರುಷೋತ್ತಮನನ್ನ ಅವಳ ಮನಸ್ಸು ಬಯಸ್ತಾ ಇದೆ. ಮನದ ಬಯಕೆಯ ಸಾಕಾರ ಮೂರ್ತಿ ಕಾಣಲು ಕಾತರಿಸ್ತಾ ಇದ್ದಾಳೆ ಲಕ್ಷ್ಮಿ. ಕಂಡಳೆ. ಬಿಟ್ಟು ನಡೆದಳು ದೇವದಾನವರ ಇಟ್ಟೆಡೆಯ ಪಂಕ್ತಿಗಳನ್ನು, ಆರೋ ತೊಟ್ಟವರು ಸತಿಗೆನಲು ಬಂದಳು ಮುಂದೆ ಮುರಹರನ ದೃಷ್ಟಿಗಿದಿರಲಿ ಕಾಣುತ್ತವೆ ಮರವಟ್ಟಳಂಗನೆ. ಹರ 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 ಎನ್ನಯ ಅಭೀಷ್ಟ ಮೂರ್ತಿ ಮಹಾಗುಣಾನ್ವಿತ ಕೀರ್ತಿಗೆಂದೆಣಿಸಿ ಮುರಹರನ ಮುಂದೆ ಮರವಟ್ಟಳು ಅಂಗನೇ. ಷಣ್ಮುಖ ಪ್ರಿಯರಾಗದ ಪ್ರಸ್ತುತಿ ಇದು. ಸೌಂದರ್ಯದ ನಿಧಿ ಹಾಗೂ ಖನಿಯಾದಂತಹ ಲಕ್ಷ್ಮಿ ಸ್ವಯಂವರ ಮಂಟಪದಲ್ಲಿ ತನಗೆ ಬೇಕಾದ ವರವನ್ನ ಆಯ್ಕೆ ಮಾಡಿಕೊಳ್ಳಲು ಮುನ್ನಡೆದಿದ್ದಾಳೆ. ಬೇಕಾದ ವರ ಎಂದಾಕ್ಷಣ ಅವಳೇನು ರೂಪಿಗಾಗಿ, ಹಣಕ್ಕಾಗಿ, ಗುಣಕ್ಕಾಗಿ, ವಿದ್ಯೆಗಾಗಿ ಬಯಸಿದ್ದಲ್ಲ. ಎಲ್ಲ ರೀತಿಯಲ್ಲೂ ಸರ್ವಶ್ರೇಷ್ಠ ಗುಣಗಳನ್ನು ಹೊಂದಿರುವಂತಹ ಪತಿಯನ್ನ ಹುಡುಕ್ತಾ ಇದ್ಲು. 2 ಸಾಲುಗಳಲ್ಲಿ ವಿರಾಜಮಾನರಾಗಿದ್ದಂತಹ ವೀರಾಧಿ ವೀರರು, 33 ಕೋಟಿ ದೇವದಾನವರು, ದೈತ್ಯರು, ಗಂಧರ್ವರು, ಯಕ್ಷರು, ಕಿನ್ನರರು ಎಲ್ಲರನ್ನೂ ನೋಡುತ್ತಾ ಮುನ್ನಡೆದಳು. ಆ ಸಿರಿದೇವಿಗೆ ಇದ್ದಕ್ಕಿದ್ದಂತೆ ಇವರಲ್ಲಿ ಯಾರು ತನ್ನವರಲ್ಲ ಅನಿಸಿದ್ದುಂಟು. ಕೊನೆಗೆ ಶ್ರೀಮನ್ನಾರಾಯಣನನ್ನು ಕಂಡಾಗ ಮಂತ್ರಮುಗ್ಧಳಂತೆ ಸ್ತಬ್ಧಳಾಗಿ ನಿಂತಿದ್ದಾಳೆ. ಆ ಲತಾಂಗಿ ತನ್ನ ಮನದ ಅಭೀಷ್ಟ ಮೂರ್ತಿ, ಅನುರೂಪನಾದವನು, ಸುಂದರನು, ಸುಶೀಲನು, ಮುಕ್ತಿಪ್ರದಾಯಕನೂ ಆದಂತಹ ಶ್ರೀಹರಿಯೇ ತನಗೆ ತಕ್ಕ ವರ ಎಂದು ಮನಸ್ಸಿನಲ್ಲಿ ಆಲೋಚಿಸಿ ಆತನನ್ನೇ ವರಿಸುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ಳು. ಹುಟ್ಟು ಸಾವುಗಳನ್ನು ನಾಶ ಮಾಡುವಂತಹ ಗುಣವುಳ್ಳಂತಹ ಮಹಾವಿಷ್ಣುವನ್ನ ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ಮುನ್ನಡೆದಿದ್ದಾಳೆ ಲಕ್ಷ್ಮಿ. ಲಯ ವಿವರ್ಜಿತ ನೆನೆಸಿ ತನಗೆ ಆಲಯವೆನಿಪ್ಪ ಆಸ್ಥಾನವಿದು, ನೆರೆ ಬಯಸಿ ಸಕಲ ಗುಣಗಳಾಶ್ರಯಿಸಿಪ್ಪ ಠಾವು ಇದಳ, ಬಯಸದೆ ಎನ್ನನು ಬರಿಸಿಕೊಂಬ ಅಕ್ಷಯ ನಿವಾಸವಲಾಯನುತ ಮಾಲೆಯನು ಹಾಯ್ಕಿದಳು ಮನೋರಮನ ಅಂಶದೇಶದಲ್ಲಿ, ಮನೋರಮನ ಅಂಶದೇಶದಲ್ಲಿ ಮಾಲೆಯನು ಹಾಯ್ಕಿದಳು. ನಗುಮೋಮು ಹಾಡನ್ನೆಲ್ಲರೂ ಕೇಳಿದಿರಲ್ವೇ? ಅಂತಹ ಹಾಡನ್ನ ರಾಗವಾದಂತಹ ಅಭೇರಿ ರಾಗದ ಪ್ರಸ್ತುತಿ ಈಗ ಗಮಕಿಯವರು ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ
ಸಚ್ಚಿದಾನಂದ ಸ್ವರೂಪನಾದಂತಹ ಶ್ರೀ ಮಹಾವಿಷ್ಣುವನ್ನು ಕಂಡಾಗ ಆಕೆಯ ಮನಸ್ಸಿನಲ್ಲಿ ಸಂತಸದ ಕಾರಂಜಿ ಚಿಮ್ಮಿ ಚಿಮ್ಮಿತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ತನ್ನ ಮನೋವಲ್ಲಭ ಸಮಗ್ರ ಮಂಗಳತೆಯಿಂದ ಕೂಡಿದ ಮಂಗಳಮಯನಾದ ಎಳ್ಳಷ್ಟೂ ಕುಂದೆಣಿಸಲಾರದ ಸರ್ವಲಕ್ಷಣ ಸರ್ವಗುಣ ಸಂಪನ್ನ ಕಾಂತಿಯುಕ್ತ ಪುರುಷೋತ್ತಮನನ್ನು ಕಂಡು ತನ್ನ ಅಭೀಷ್ಟ ಮೂರ್ತಿ ತನಗೆ ಆಶ್ರಯ ದೊರಕಿಸಿಕೊಡುವ ಸ್ವಾಮಿ ಇವನೇ ಎಂದೆನಿಸಿದೆ. ಅತ್ಯಂತ ಸಂತೋಷಭರಿತಳಾದಂತಹ ಮಹಾಲಕ್ಷ್ಮಿಯು ವರಮಾಲೆಯನ್ನ ಮಹಾಲವಿಷ್ಣುವಿನ ಕೊರಳಿಗೆ ಹಾಕಿದಳು. ಉತ್ತರ ಭಾರತದವರಿಗೆ ಮದುವೆ ಸಂದರ್ಭದಲ್ಲಿ ವರಮಾಲೆ ಹಾಕುವುದು ಪ್ರಾಧಾನ್ಯ, ದಕ್ಷಿಣ ಭಾರತದವರಿಗೆ ಮಾಂಗಲ್ಯ ಧಾರಣೆ. ಇದೀಗ ಮಾಂಗಲ್ಯ ಧಾರಣೆ ಸಂದರ್ಭ ಕೇಳೋಣ. ಇರಿಸಿವನ ಮಾಲೆಯನು ಕೊರಳಲಿ ತರಳೆ ತರಳೆ ಕೆಲದಲ್ಲಿ ನಿಂದು ಜಗದೀಶ್ವರನ ವಕ್ಷಸ್ಥಳವಣೀಕ್ಷಿಸುತ್ತ ಓರೆಗಣ್ಣಿನಲಿ ಬರೆವುತ್ತಿರಲು ಉಂಗುಟದಲ್ಲಿ ಇಳೆಯನು ಕರುಣೆ ಕಡೆಗಣಿಸುತ್ತ ಕೈ ಬಿಡಿದಿರಲು ವಕ್ಷಸ್ಥಳ ನಿವಾಸವನು ಇತ್ತೆ ನಾನು ಎಂದ. ಕಲ್ಯಾಣವನ್ನ ಕಲ್ಯಾಣಿ ರಾಗದಲ್ಲೇ ಹಾಡಿಬಿಟ್ಟಿದ್ದಾರೆ. ಉತ್ತಮವಾದಂತಹ ಮಾಲೆಯನ್ನು ಹಾಕಿದ್ದಾರೆ. ನೀಲಮೇಘ ಕಾಂತಿಯುಕ್ತ ನಾರಾಯಣನ ಕೊರಳಿಗೆ ಅರ್ಪಿಸಿದ್ದಾಳ ದೇವಿ. ಆತನ ವಕ್ಷಸ್ಥಳವನ್ನ ಓರೆಗಣ್ಣಿನಿಂದ ನೋಡುತ್ತಾ ನೆಲವನ್ನು ತನ್ನ ಉಂಗುಷ್ಟದಿಂದ ಬರೆಯುತ್ತಿದ್ದಾಳೆ. ಓರೆ ನೋಟದಿಂದ ಅತ್ಯಾನಂದ ಲಜ್ಜಾಪೂರ್ಣವಾದಂತಹ ನೋಟದಲ್ಲಿ ನೋಡ್ತಾ ಇದ್ದಾಳೆ. ಕರುಣಾಸಾಗರನಾದ ನಾರಾಯಣನನ್ನು ವೀಕ್ಷಿಸಿದ್ದಾಳೆ. ಆಕೆಯ ಮನೋ ಇಂಗಿತವನ್ನು ಅರಿತವನಂತೆ ಮಹಾವಿಷ್ಣು, ನಾನು ನಿನಗೆ ನನ್ನ ವಕ್ಷಸ್ಥಳವನ್ನು ನಿನಗಿತ್ತೆ, ನೀನು ನನ್ನಲ್ಲಿ ಮನೆ ಮಾಡಿದೆ ಎಂದು ನಯನದಲ್ಲಿ ಸಂಭಾಷಿಸಿದ್ದಾನೆ ಶ್ರೀಹರಿ. ಪ್ರಸನ್ನ ಚಿತ್ತಳಾದಂತಹ ಲಕ್ಷ್ಮೀದೇವಿಯು ಆತನ ನೋಟದ ನುಡಿಗೆ ಧನ್ಯತಾಭಾವ ಸಮರ್ಪಿಸಿದ್ದಾಳೆ. ನಂತರ ಸ್ವಾಮಿಯು ಮಹಾಲಕ್ಷ್ಮಿಗೆ ತನ್ನ ತೊಡೆಗಳ ಮೇಲೆ ಗೌರವಪೂರ್ಣವಾಗಿ ಜಾಗ ಇತ್ತಿದ್ದಾನೆ. ಮದುವೆ ಮುಹೂರ್ತ ನವರತ್ನ ಖಚಿತ ಮಂಟಪದಲ್ಲಿ ವಾದ್ಯಗೋಷ್ಠಿಗಳು ವೇದಘೋಷಗಳೊಡನೆ ನೆರವೇರಿದೆ. ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾಂ ಎಂದಿದ್ದಾರೆ. ಮಾನವರಿಗೆ ಮಾಂಗಲ್ಯ ಧಾರಣೆ ಸಂದರ್ಭದಲ್ಲಿ ಮಮ ಜೀವನ ಹೇತು ನಾಮ ಅಂತ ಹೇಳ್ತಾರೆ. ಆದರೆ ನಾರಾಯಣನು ಜಗದ ಕಲ್ಯಾಣಕ್ಕಾಗಿ ಶ್ರೀ ಲಕ್ಷ್ಮಿಯನ್ನ ವರಿಸಿದ್ದರಿಂದ ಇಲ್ಲಿ ಜಗಜ್ಜೀವನ ಹೇತು ನಾಮ್ ಎನ್ನಲಾಗಿದೆ. ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇದೀಗ ಮಂಗಳ. ಜಯತು ಲಕ್ಷ್ಮೀಪತಿಯೇ ಲಕ್ಷ್ಮೀ ಪ್ರಿಯನೆ ಜಯತು ಲಕ್ಷ್ಮೀ ವಲ್ಲಭನೆ ಜಯತು ಜಯ ಜಯತು ಲಕ್ಷ್ಮೀನಾಥ ಲಕ್ಷ್ಮೀವರ ಮನೋಹರನೆ ಜಯತು ಜಯತು ಲಕ್ಷ್ಮೀ ವಕ್ಷ ಜಯ ಜಯತು ಲಕ್ಷ್ಮೀ ಲಕ್ಷ ಜಯ ಜಯತು ಲಕ್ಷ್ಮೀಕಾಂತ ಜಯ ಜಯತು ಲಕ್ಷ್ಮೀಕಾಂತ